ನಾಳೆ ರಾತ್ರಿಯಿಂದ 8 ನಗರಗಳಲ್ಲಿ ಕೊರೋನಾ ಕರ್ಫ್ಯೂ ಜಾರಿಗೆ ಬರುತ್ತೆ. ಕರ್ಫ್ಯೂ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ ಆಗಿದೆ. ಅಗತ್ಯ ಸೇವೆಯನ್ನ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳು ಬಂದ್ ಆಗಿರುತ್ತೆ. ಕೊರೋನಾ ಎರಡನೇ ಅಲೆಗೆ ಬ್ರೇಕ್ ಹಾಕಬೇಕು ಅಂತ ಈಗ ನೈಟ್ ಕರ್ಫ್ಯೂ ನಾಳೆಯಿಂದ ಜಾರಿಗೆ ಬರುತ್ತೆ. 10 ದಿನಗಳ ಕಾಲ ಈ ನೈಟ್ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ. ಒಂದು ವೇಳೆ ಈ 10 ದಿನಗಳಲ್ಲಿ ಕೊರೋನಾ ಕಂಟ್ರೋಲಿಗೆ ಬಂದ್ರೆ ಸರಿ, ಇಲ್ಲ ಇದೇ ತರ ಕಂಟಿನ್ಯೂ ಆಯಿತು ಅಂದ್ರೆ ಮತ್ತೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳುತ್ತೆ. ಈಗ ರೈಲು, ಬಸ್ ಹಾಗೇನೆ ವಿಮಾನ ದೂರ ಪ್ರಯಾಣಕ್ಕೆ ಅನುಮತಿ ಇರುತ್ತೆ. ನೈಟ್ ಶಿಫ್ಟ್ ಮಾಡುವವರು 10 ಗಂಟೆ ಒಳಗಡೆ ಆಫೀಸನ್ನ ಸೇರ್ಕೊಳ್ಬೇಕಾಗತ್ತೆ. 10 ಗಂಟೆ ನಂತರ ಎಲ್ಲಾ ರೀತಿಯ ವಾಣಿಜ್ಯ ಚಟುವಟಿಕೆಗಳು ಬಂದ್ ಆಗುತ್ತೆ. ಹೊಸ ಮಾರ್ಗಸೂಚಿಯಲ್ಲಿ ಇದೆಲ್ಲವನ್ನು ಕೂಡ ಸರ್ಕಾರ ಮೆನ್ಷನ್ ಮಾಡಿದೆ. ಇನ್ನು ರಾತ್ರಿ ಕಾರ್ಖಾನೆಗಳು ಕಾರ್ಯನಿರ್ವಹಿಸಬಹುದು. ರಾತ್ರಿ ಎಲ್ಲ ವೈದ್ಯಕೀಯ ಸೇವೆಗಳಿಗೂ ಕೂಡ ಅನುಮತಿ ಇರುತ್ತೆ. ಹೋಮ್ ಡೆಲಿವರಿ ಇರಬಹುದು, ಇ ಕಾಮರ್ಸ್ ವಾಹನಗಳಿಗೆ ಕೂಡ ಅನುಮತಿಯನ್ನು ನೀಡಲಾಗಿದೆ. ಇಲ್ಲಿ ಅಗತ್ಯ ಸೇವೆಗಳು ಅಂತ ನಾವೇನೇನು ಕರಿತೀವಿ, ಮತ್ತೆ ಒಂದು ವೇಳೆ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡೋರು ಕೂಡ ಸಾಕಷ್ಟು ಜನ ಇರ್ತಾರೆ. ಅವರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗ ನೀವು ಆಫೀಸ್ ಸೇರ್ಕೊಳ್ಳಿ, ಅಥವಾ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋದಾದ್ರೆ ನೀವು ಬೇಗ ಹೋಗಬೇಕಾಗತ್ತೆ. ಆರೋಗ್ಯ ಸಮಸ್ಯೆ ಇದ್ದವರು ಚಿಕಿತ್ಸೆಗೆ ಬೇಕಾದ್ರೆ ಓಡಾಟ ಮಾಡಬಹುದು, ಅದಕ್ಕೇನು ಸಮಸ್ಯೆ ಆಗಲ್ಲ. ಕಾರ್ಖಾನೆ, ಕಂಪನಿ ಯಥಾಸ್ಥಿತಿ ನಿರ್ವಹಿಸೋದಕ್ಕೆ ಅನುಮತಿ ಇದೆ. ನೈಟ್ ಶಿಫ್ಟ್ ಇದ್ರೆ ನೀವು 10 ಗಂಟೆ ಒಳಗಡೆನೆ ನೀವು ವರ್ಕ್ ಮಾಡುವಂತ ಪ್ಲೇಸ್ಗೆ ರೀಚ್ ಆಗಬೇಕಾಗತ್ತೆ. ಸೊ ಅದೇನು ಸಮಸ್ಯೆ ಆಗೋದಿಲ್ಲ. ಇನ್ನು ವೈದ್ಯಕೀಯ ಸೇವೆ ಮತ್ತೆ ತುರ್ತು ಚಟುವಟಿಕೆಗಳಿಗೆ ಅನುಮತಿ ಸಿಕ್ಕಿದೆ, ಅದಕ್ಕೂ ಏನು ಸಮಸ್ಯೆ ಇಲ್ಲ. ಇನ್ನುಳಿದಂತ ಎಲ್ಲಾ ವಾಣಿಜ್ಯ ಚಟುವಟಿಕೆಗಳಿಗೆ 10 ಗಂಟೆ ಮೇಲೆ ರಾತ್ರಿ ನಿರ್ಬಂಧವನ್ನ ಸರ್ಕಾರ ಹೇರಿದೆ. ಹೋಮ್ ಡೆಲಿವರಿ ಇರ್ಬೋದು, ಮತ್ತೆ ಇ ಕಾಮರ್ಸ್ ವಾಹನಗಳು ಸಂಚಾರ ಮಾಡಬಹುದು, ಅದಕ್ಕೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದಶರಥ್. ಮಾರ್ಗಸೂಚಿ ಅಂತಂದ್ರೆ ಈ ಹಿಂದೆ ಇತ್ತಲ್ಲ, ಅದೇ ತರ ಇರುತ್ತಾ, ಏನಾದ್ರು ಬದಲಾವಣೆ ಆಗುತ್ತಾ ಅಂತ ಒಂದು ಕುತೂಹಲ ಇದ್ದೇ ಇತ್ತು. ಸೊ ಈಗ ಅಗತ್ಯ ಸೇವೆಗಳು ಹೊರತುಪಡಿಸಿ ಉಳಿದೆಲ್ಲಾ ಸೇವೆಗಳು ಬಂದ್ ಆಗುತ್ತೆ, ವಾಣಿಜ್ಯ ಚಟುವಟಿಕೆ ಎಸ್ಪೆಷಲಿ ಅಂತ ಗೊತ್ತಾಯ್ತು. ನೈಟ್ ಶಿಫ್ಟ್ ಇರೋರಿಗೆ ಇವಾಗ ಏನೇನು ಸೌಲಭ್ಯಗಳು ಸಿಗುತ್ತೆ, ಅಂದ್ರೆ ಎಷ್ಟು ಗಂಟೆಗೆ ಅವ್ರು ಬೇಗ ಹೊರಡಬೇಕಾಗತ್ತೆ, ಇಂಥದ್ದೆಲ್ಲ ಮಾರ್ಗಸೂಚಿಯಲ್ಲಿ ಇದೆ. ಏನ್ ಹೈಲೈಟ್ಸ್ ಇದೆ? ಶರ್ಮಿತಾ, ನಿನ್ನೆಯಷ್ಟೇ ಪ್ರಧಾನಮಂತ್ರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆಸಿದ್ರು. ಬಳಿಕ ಕೊರೋನಾ ಕರ್ಫ್ಯೂವನ್ನು ಹೊಸ ಪದವನ್ನು ಪ್ರಯೋಗ ಮಾಡಿದ್ರು. ಸೊ ಈ ತಿಂಗಳ 10ನೇ ತಾರೀಕಿಂದ 20ನೇ ತಾರೀಕುವರೆಗೂ ಅಂದರೆ 10 ದಿನಗಳ ಕಾಲ 7 ಜಿಲ್ಲೆಗಳ 8 ನಗರಗಳಲ್ಲಿ ಒಟ್ಟು ನೈಟ್ ಕರ್ಫ್ಯೂವನ್ನು, ಕೊರೋನಾ ಕರ್ಫ್ಯೂವನ್ನು ಜಾರಿ ಮಾಡೋದಾಗಿ ಮುಖ್ಯಮಂತ್ರಿಗಳು ತಿಳಿಸಿದರು. ಅದರ ಅನ್ವಯ ಇವತ್ತು ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಮಾರ್ಗಸೂಚಿ ಅನ್ವಯ ಈ 8 ನಗರಗಳಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ಕರ್ಫ್ಯೂ ಜಾರಿಯಾಗುತ್ತೆ. ಯಾವುದೇ ಕಾರಣಕ್ಕೂ ರಾತ್ರಿ ಅನಗತ್ಯ ಓಡಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅನಗತ್ಯ ಓಡಾಟ ಮಾಡಿದ್ದೇ ಆದರೆ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಈ ಬಗ್ಗೆ ಪೊಲೀಸರು ಕೂಡ ಕೆಲವಷ್ಟು ನಿಯಮಗಳನ್ನು ರೂಪಿಸ್ತಾರೆ. ಇನ್ನು ಅಗತ್ಯ ಸೇವೆಗಳು, ತುರ್ತು ಸೇವೆಗಳು, ವೈದ್ಯಕೀಯ ಸೇವೆಗಳನ್ನು ನಿರ್ಬಂಧದಿಂದ ಸಡಿಲಿಸಲಾಗಿದೆ. ಅದರಲ್ಲಿ ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ಆರೋಗ್ಯ ಸಂಬಂಧಿತ ವ್ಯಕ್ತಿಗಳು ರಾತ್ರಿ ಓಡಾಡ್ಬೋದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆಯೋ ಇಲ್ವೋ, ಆಸ್ಪತ್ರೆಗೆ ಹೋಗಿ ಬಂದಿದ್ದಾರಲ್ಲ ಇಲ್ವೋ ಅನ್ನೋ ಅಧಿಕೃತ ದಾಖಲೆಗಳನ್ನು ತೋರಿಸಬೇಕಾಗುತ್ತೆ. ಇನ್ನು ಬಸ್ ಸಂಚಾರ ಯಥಾರೀತಿ ಇರುತ್ತೆ. ಬಸ್ ಸಂಚಾರ, ರೈಲು ಹಾಗೂ ವಿಮಾನ ಸಂಚಾರ ಯಥಾರೀತಿ ಇರುತ್ತೆ. ಅದು ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ಆದರೆ ಈ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿ ಪೊಲೀಸರು ಅಥವಾ ಯಾರು ಅವರನ್ನು ಕೇಳ್ತಾರೆ ಆ ಟೈಮಲ್ಲಿ ಅಧಿಕೃತ ಟಿಕೆಟನ್ನು ತೋರಿಸ್ಬೇಕು. ಯಾರು ಟಿಕೆಟ್ ತೋರಿಸ್ತಾರೋ ಅವ್ರಿಗೆ ಮಾತ್ರ ಅನುಮತಿ ಇರುತ್ತೆ. ಟಿಕೆಟ್ ತೋರಿಸಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಅತ್ಯಂತ ಹೆಚ್ಚಿರುವಂಥ ಕಾರಣಕ್ಕಾಗಿ ಬೆಂಗಳೂರು, ತುಮಕೂರು, ಮೈಸೂರು, ಮಂಗಳೂರು, ಉಡುಪಿ, ಬೀದರ್, ಕಲಬುರಗಿ ಸೇರಿದಂತೆ ಒಟ್ಟು ಇಷ್ಟು ನಗರಗಳಲ್ಲಿ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಇದು ಒಂದು ರೀತಿಯ ಟ್ರಯಲ್ ಬೇಸ್ ಅಂತ ಹೇಳಬೇಕು. ಇದೊಂದು ಟ್ರಯಲ್ ಮಾಡ್ತಿದ್ದಾರೆ. ಒಂದು ವೇಳೆ ಇದು ಜಾರಿಗೆ ಬರುತ್ತೆ ಆದರೆ ಎಫೆಕ್ಟಿವ್ ಆಗಿ ಆಗುತ್ತೆ ಅಂತ ಹೇಳಿದ್ರೆ ಇದನ್ನ ಕಮ್ಮಿ ಮಾಡ್ತಾರೆ. ಇದನ್ನೂ ಮೀರಿ ಕೂಡ ಕೊರೋನಾ ಸೋಂಕಿತರ ಅಗತ್ಯ ಸೇವೆಗಳಿಗೆ ಲಭ್ಯ ಇದೆ, ಅದಕ್ಕೇನು ಸಮಸ್ಯೆ ಆಗಲ್ಲ. ಒಂದು ವೇಳೆ ಅಗತ್ಯ ಸೇವೆ ನನಗೆ ಬೇಕಾಗಿದೆ, ಅನಾರೋಗ್ಯ ಸಮಸ್ಯೆ ಇದೆ, 10 ಗಂಟೆ ಮೇಲೆ ನನಗೇನೋ ಅನಿವಾರ್ಯತೆ ಬಂತು ಅಂತಂದ್ರೆ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಯಾರು ಚೆಕ್ ಮಾಡ್ತಾರೆ ಅಂತ ಒಂದು ಪ್ರಶ್ನೆ. ಇನ್ನು ಕೆಲವರು ಈ ಹಿಂದೆ ಲಾಕ್ಡೌನ್ ಆದಾಗ ಕಳೆದ ವರ್ಷ ನಾವು ನೋಡಿದ್ವಿ, ಸುಮ್ಮನೆ ಓಡಾಟ ಮಾಡೋದು. 10 ಗಂಟೆ ಆದ್ಮೇಲೆ ಕರ್ಫ್ಯೂ ಹಾಕಿದ್ದಾರೆ, ಹೆಂಗಿದೆ ಬೆಂಗಳೂರು ನೋಡೋಣ, ಅಥವಾ ಬೇರೆ ಬೇರೆ ನಗರಗಳಲ್ಲಿ ಏನು ಕರ್ಫ್ಯೂ ಹೇರಿದ್ದಾರೆ, ಸೊ ಹೆಂಗ್ ಕಾಣಿಸುತ್ತೆ ನಮ್ಮೂರು ನೋಡೋಣ ಅಂತ ಸುಮ್ಮನೆ ಓಡಾಟ ಮಾಡೋರು ಕೂಡ ಇರ್ತಾರೆ. ಶಿಸ್ತು ಕ್ರಮ ಅಂತಂದ್ರೆ ಏನ್ ಫೈನ್ ಹಾಕ್ತಾರಾ ಅಥವಾ ಕಾನೂನು ರೀತಿಯ ಕ್ರಮಗಳಾಗತ್ತಾ, ಏನ್ ಶಿಕ್ಷೆ?
ಖಂಡಿತ ಇಲ್ಲಿ ಎರಡು ರೀತಿಯ ಗೊಂದಲಗಳು ಸೃಷ್ಟಿಯಾಗುತ್ತೆ. ಒಂದು, ನಾನು ಆಸ್ಪತ್ರೆಗೆ ಹೋಗ್ತಿದ್ದೇನೆ ಅಂತ ಹೇಳಿದ್ರೆ ಅಧಿಕೃತವಾದ ದಾಖಲೆಯನ್ನು ತೋರಿಸಬೇಕಾಗುತ್ತೆ. ಇನ್ನೊಂದು ಕಡೆ ಬಸ್ ಸಂಚಾರ ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಅವನು ಅಧಿಕೃತ ಟಿಕೆಟ್ ಅನ್ನು ತೋರಿಸಬೇಕಾಗುತ್ತೆ. ಆದರೆ ಬಹುತೇಕ ಜನ ಎಲ್ಲರೂ ಕೂಡ ಮುಂಗಡ ಟಿಕೆಟ್ ಬುಕಿಂಗ್ ಮಾಡಿಕೊಂಡೇ ಪ್ರಯಾಣ ಬೆಳೆಸೋದಿಲ್ಲ. ಕೆಲವರು ನೇರವಾಗಿ ಹೋಗ್ತಾರೆ, ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೆ, ಅವರು ಅಲ್ಲೇ ಬಸ್ಗಳಲ್ಲೇ ಟಿಕೆಟ್ ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಟಿಕೆಟ್ ತೋರಿಸೋದು ಹೇಗೆ? ಮನೆಯಿಂದ ಬಸ್ ನಿಲ್ದಾಣಕ್ಕೆ ಹೋಗೋ ವೇಳೆಯಲ್ಲಿ ಕರ್ಫ್ಯೂ ಇರುತ್ತೆ, ಕರ್ಫ್ಯೂ ಜಾರಿ ಇದ್ದಾಗ ಹೊರಗಡೆ ಬರಬಾರ್ದು ಅಂತ ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಯಾವ ರೀತಿ ತೋರಿಸ್ಬೇಕು ಅನ್ನೋದು ಒಂದು ಗೊಂದಲ. ಇನ್ನೊಂದು ಕಡೆ ಆಸ್ಪತ್ರೆಗೆ ಹೋಗ್ತಿದ್ದೀನಿ ಅನ್ನೋದನ್ನ ಪ್ರೂವ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಇದಕ್ಕೆ ಕೆಲವಷ್ಟು ಮಾರ್ಪಾಟುಗಳನ್ನ ಸರ್ಕಾರ ಮಾಡುತ್ತಾ ಅಥವಾ ಈ ಗೊಂದಲವನ್ನ ಯಾವ ರೀತಿ ಪರಿಹರಿಸುತ್ತೆ ಅಂತ ನೋಡಬೇಕಿದೆ. ಶರ್ಮಿತಾ, ಥ್ಯಾಂಕ್ ಯು ದಶರಥ್. ತಮ್ಮ ಇನ್ಫಾರ್ಮೇಶನ್ಗೆ ಜನ ಮಾಸ್ಕ್ ಅನ್ನ ಧರಿಸಬೇಕು, ಅಂತರವನ್ನ